ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಏನು ಅಂತ ನಿಮ್ಗೆ ಗೊತ್ತಾಯ್ತಾ? ಇದು ನಮ್ಮ ದೇಹದಲ್ಲಾಗುವಂತಹ ಹಲವಾರು ಸಮಸ್ಯೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬಹುದು. ಇದರ ಹೆಸರೇನು, ಹಾಗಾದರೆ ಇದು ಎಲ್ಲಿ ಸಿಗುತ್ತೆ ಮತ್ತು ಇದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ಇವತ್ತು ಕೊಡ್ತಾ ಇದ್ದೀನಿ. ಇದರ ಹೆಸರು ಇಸಬ್ಗೋಲ್. ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ, ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಮತ್ತು ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಹ ಸಿಗುತ್ತೆ. ಪೈಲ್ಸ್ ಮತ್ತು ಮಲಬದ್ಧತೆಯಿಂದ ನರಳ್ತಾ ಇರೋರಿಗೆ ಇದೊಂದು ದಿವ್ಯೌಷಧ ಅಂತಲೇ ಹೇಳ್ಬೋದು. 2 ಸ್ಪೂನ್ ಇಸಬ್ಗೋಲನ್ನು 1 ಗ್ಲಾಸ್ ನೀರಿಗೆ ಹಾಕಿ ಒಂದು ಚಿಕ್ಕ ತುಂಡು ಕೆಂಪು ಕಲ್ಲು ಸಕ್ಕರೆನ ಹಾಕಿ ರಾತ್ರಿ ಎಲ್ಲ ನೆನೆಯೋದಕ್ಕೆ ಬಿಟ್ಟು ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆಲೆ ತಗೋಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳೋದ್ರಿಂದ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತೆ ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ, ಪೈಲ್ ಸಮಸ್ಯೆ ಇದೆ ಮತ್ತು ಡೈಜೆಷನ್ ಚೆನ್ನಾಗಿ ಆಗ್ತಾ ಇರಲ್ಲ ಅಂಥವರೆಲ್ಲ ಇದನ್ನು ತಗೋಬೋದು. ಪದೇ ಪದೇ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತಾ ಇರುತ್ತಲ್ಲ, ಅಂತಹ ಸಮಯದಲ್ಲಿ ಇದನ್ನು ಒಂದು 3-4 ದಿನ ಈ ರೀತಿ ಖಾಲಿ ಹೊಟ್ಟೆಲಿ ಕುಡಿದ್ರೆ ಆದಷ್ಟು ಬೇಗ ಅದೆಲ್ಲದರಿಂದ ಹೊರಗೆ ಬರಬಹುದು. ಇದರಲ್ಲಿ ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಇದು ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡುತ್ತೆ. ವೆಯ್ಟ್ ಲಾಸ್ ಮತ್ತು ಹಾರ್ಟ್ ಹೆಲ್ತ್ಗೂ ಸಹ ಇದು ತುಂಬಾ ಒಳ್ಳೆಯದು. ಇದನ್ನು ಈ ರೀತಿ ನೆನೆಸಿದಾಗ ಜೆಲ್ಲಿ ಟೆಕ್ಸ್ಚರ್ ಬಂದಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇಂತಹ ಒಂದು ಮನೆಮದ್ದನ್ನು ನೀವು ಸಹ ಟ್ರೈ ಮಾಡಿ ನೋಡಿ. ಯಾರಿಗೆಲ್ಲ ಸಮಸ್ಯೆ ಇದೆ ಅವರಿಗೂ ಸಹ ವಿಡಿಯೋನ ಪಾಸ್ ಮಾಡಿ. ಮಕ್ಕಳು, ದೊಡ್ಡವರು ಮತ್ತು ವಯಸ್ಸಾದವರು ಯಾರು ಬೇಕಾದರೂ ಇದನ್ನು ತಗೋಬಹುದು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.